ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಗಳವಾರ ಸಂಜೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೇಕ್ ತೊಗೊಬರೋಣ ಅಂತಂತ ಹೋಗಿದ್ವಿ ನ್ಯೂ ಇಯರ್ಗೆ. 2 ಕೇಕ್ ತೊಗೊಂಡೆ. 2 ಕೇಕ್ ಯಾಕೆ ಅಂದರೆ, ಒಂದು ನನಗೆ ಮತ್ತು ಒಂದು ಅಮ್ಮಂಗೆ ಅಂತ ಹೇಳಿ ಒಂದು ನಮ್ಮ ಮನೆಗೆ ತೊಗೊಬಂದು ಇಟ್ಬಿಟ್ಟೆ. ಇನ್ನು ಅಮ್ಮಂಗೆ ತೊಗೊಂಡೋಗಿ ಒಂದು ಕೊಟ್ಟೆ. ಹ್ಯಾಪಿ ನ್ಯೂ ಇಯರ್. ಅಮ್ಮಂಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಆಮೇಲೆ ಮೊಮ್ಮಗಳಿಗೆ ದುಡ್ಡು ಕೊಟ್ಟರು ಡ್ಯಾಡಿ. ಇನ್ನು ಲಾಸ್ಟ್ ಇಯರ್ ಅಲ್ವಾ, ಒಂದು ಫೋಟೋ ತೊಗೊಳ್ಳೋಣ ಫ್ಯಾಮಿಲಿದು ಅಂತ ಒಂದು ಫೋಟೋ ತೊಗೊಂಡೆ. ಇನ್ನು ಹೊಸ ವರ್ಷನ ರಾಯರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಾನು ಇನ್ನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತಂತ ಹೇಳಿ ಬೇಗ ಎದ್ದೆ. ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟರಲ್ಲೆಲ್ಲ ಕೆಲಸ ಮಾಡ್ಕೋಬೇಕಲ್ಲ, ಹಂಗಾಗಿ ಬೇಗ ಎದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಕೂಡ ಕೆಲಸ ರಜೆ ಇತ್ತು ಅಂತ ಹೇಳಿ ಅವರು ಕೂಡ ಬೇಗ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು. ಇನ್ನು ನಾನು ಮನೆ ಕಸ ಹೊಡೆದು ಮನೆಯೆಲ್ಲ ಒರೆಸಿ ಬಾಗಿಲು ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡೆ. ಇನ್ನು ರಾತ್ರಿನೇ ಹಾಕಬೇಕಾಗಿತ್ತು. ರಾತ್ರಿ ಅಮ್ಮ ಮನೆಯಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ರಂಗೋಲಿ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿದೆ. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಪೂಜೆ ಮುಗಿಸ್ದೆ. ಇನ್ನು ಬೆಳಗ್ಗೆನೇ ಸುಪ್ರಭಾತ ಕೇಳ್ಕೊಂಡು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಏನು ಇವ್ರು ಯಾವಾಗಲೂ ಪೂಜೆ ಮಾಡೋದನ್ನೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ. ಯಾವುದೇ ಒಂದು ವಿಶೇಷವಾದ ದಿನ ಆದರೆ ನಾನು ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. ಯಾವತ್ತೋ ಒಂದೊಂದು ದಿನ ಅಷ್ಟೇ ಲೇಟ್ ಆಗುತ್ತೆ. ನಾನು ದಿನ ಪೂಜೆಯಿಂದನೇ ಆ ಡೇನ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕೆ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತು ನಮ್ಮ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿ ಇರುತ್ತೆ ಆ ದಿನ ಎಲ್ಲ. ಇನ್ನು ನಮ್ಮ ಮನೆಯವ್ರೂ ಮಗಳೂ ಇಬ್ಬರು ರಾಯರ ಮಠಕ್ಕೆ ಹೋಗಿ ಬಂದರು. ರಾಯರ ಮಠದಲ್ಲಿ ಇನ್ನೂ ಪೂಜೆ ಮಾಡ್ತಾಯಿದ್ರು, ಇವಾಗ ರೆಡಿ ಮಾಡ್ತಾಯಿದ್ರು ಅಂತಂತ ಹೇಳಿ ಕೈ ಮುಕ್ಕೊಂಡ್ಬಂದರು. ಇನ್ನು ಅಷ್ಟರಲ್ಲಿ ನಾನಿಲ್ಲಿ ತಿಂಡಿಗೆ ಅಂತೇಳಿ ಗೀ ರೈಸ್ ಮತ್ತು ಪನ್ನೀರ್ ದಾಲ್ ಮಾಡಿದ್ದೆ. ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ತಿಂಡಿ ಮಾಡಬೇಕಲ್ಲ ಅಂತಂತ ಹೇಳಿ ರಾಯರ ಮಠಕ್ಕೆ ಹೋಗಿರಲಿಲ್ಲ. ಇನ್ನು ಕೇಕ್ ಕಟ್ ಮಾಡೋಣ ಅಂತಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ರಾತ್ರಿಯೇ 12 ಗಂಟೆಲೇ ಕೇಕ್ ಕಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಆದರೆ ನನ್ನ ಪಾಪ ಬೆಳಗ್ಗೆ ಕಟ್ ಮಾಡೋಣ ಬಿಡಮ್ಮ ಅಂತ ಹೇಳಿದ್ಲು. ಇಷ್ಟು ವರ್ಷ ರಾತ್ರಿಯೇ ಕಟ್ ಮಾಡ್ತಾಯಿದ್ವಿ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂತ ಹೇಳಿ ಬೆಳಗ್ಗೆ ಕೇಕ್ ಕಟ್ ಮಾಡಿದ್ವಿ. ಅವಳು ಕೇಕ್ ಕಟ್ ಮಾಡೋವರೆಗೂ ಮಲ್ಕೊತಾನೇ ಇರಲಿಲ್ಲ ಹೇಳಬೇಕು ಅಂದರೆ. ಈ ವರ್ಷವೇ ಬೆಳಗ್ಗೆ ಮಾಡೋಣ ಅಂತಂತ ಹೇಳಿ ಸುಮ್ಮನೆ ಆದಳು. ಸರಿ ಅಂತೇಳಿ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿಂದು ಇನ್ನು ತಿಂಡಿ ಹಾಕ್ಕೊಟ್ಟೆ. ಇನ್ನು ತಿಂಡಿ ಹಾಕ್ಕೊಟ್ಮೇಲೆ ನಮ್ಮ ಮನೆಯವರು ನಾನೇ ತಿನ್ನಿಸ್ತೀನಿ ಇಬ್ರಿಗೂ ಅಂತಂತ ಹೇಳಿ ಅವರೇ ತಿನ್ನಿಸ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನಾನು ಒಂದು ಡೈಲಾಗ್ ಕೊಡಿದೆ, ಗಂಡನ ಕೈ ತುತ್ತ ಅಮೃತಕ್ಕೆ ಸಮಾನ ಅಂತೇಳಿ. ಅದಕ್ಕೆ ಇಬ್ಬರೂ ನಗ್ತಾ ಇದ್ದಾರೆ. ಇನ್ನು ವ್ಯಾನ್ ಬರೋ ಟೈಮ್ ಇತ್ತು ಅಂತ ಹೇಳಿ ನಾನು ನನ್ನ ಮಗಳು ಒಂದು ರೀಲ್ಸ್ ಮಾಡಿಕೊಂಡು ಇನ್ನು ನಮ್ಮ ಅಕ್ಕಂದಿರು ವೀಡಿಯೋ ಕಾಲ್ ಮಾಡಿದ್ರು ಅಂತೇಳಿ ಅವ್ರ ಜೊತೆ ಮಾತಾಡಿಕೊಂಡು ಇನ್ನು ಸಂಜೆ ನಮ್ಮ ಮನೆಯವರು ಕಬಾಬ್ ಮಾಡ್ತೀನಿ ಅಂತೇಳಿ ಕಬಾಬ್ ಮಾಡಿಕೊಟ್ರು. ಇದಾಗಿತ್ತು ಇವತ್ತಿನ ಲಾಗು. ನನಗಂತೂ ನ್ಯೂ ಇಯರ್ ಸಖತ್ತಾಗಿತ್ತು. ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.